ಇವತ್ತು ನಮ್ಮ ಜೊತೆ ಇಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಕೊತ್ತಲವಾಡಿ ಮೂಲಕ ನಮ್ಮೆಲ್ಲರನ್ನ ರಂಜಿಸಕ್ಕೆ ಬರ್ತಾ ಇದ್ದಾರೆ. ಏನ್ ಸುಬೇ ಇಸ್ಕೂಲ್ಗೊಂಟಾ? ಇಲ್ಲ, ದನ ಮೇಯ್ಸಕ್ಕೋಯ್ತಾ ಬತ್ತೀಯಾ? ನೀವು ಒಪ್ಪಟ ಅಭಿಮಾನಿ ಅಂತ ಬೇರೆ ಹೇಳಿದ್ರು. ಹೌದು, ಸಿಕ್ಕಾಪಟ್ಟೆ ಇಷ್ಟ ನನಗೆ ಅವರು. ಸಿನಿಮಾ ಸಕ್ಸಸ್ ಆದ್ಮೇಲೆ ಇವಳನ್ನ ಅವ್ರ ಹತ್ರ ಕರ್ಕೊಂಡೋಗಿ ಮೀಟ್ ಮಾಡಿಸ್ತೀನಿ ಅಂತ ಅಮ್ಮನೇ ಹೇಳಿದ್ದಾರೆ. ನನಗೆ ಒಂದಷ್ಟು ಸೀನ್ಸ್ ಅಲ್ಲಿ ಭಯ ಆಯ್ತು ಇವ್ರ ಜೊತೆ ಪರ್ಫಾರ್ಮ್ ಮಾಡಕ್ಕೆ. ಅಯ್ಯೋ ಅಯ್ಯೋ ಅಂತ ಅನ್ಸ್ತು. ಮಸಾಲೆ ದೋಸೆ ಕೊಡಿಸಿ ಸಿನಿಮಾ ಕರ್ಕೊಂಡು ಹೋಗಿ ಸುತ್ತಾಡ್ಸಿದ ತಕ್ಷಣ ಲವ್ ಆಗೋಯ್ತು. ಸಿನಿಮಾ ಹೋಗ್ತಾ ಡೈರೆಕ್ಟರ್ ಸಾಂಗ್ ಹಾಕಿದ್ರು, ಸಾಂಗ್ ಹಾಕಿದ ತಕ್ಷಣ ಲವ್ ಆಯ್ತು. ನಿನ್ನ ಕಣ್ಣಿನಲ್ಲಿ ಕಟ್ಟು ಬಿಟ್ಟೆಯಲ್ಲಿ ನನ್ನ ಏನು ಮಂತ್ರ ಮಾಡಿಬಿಟ್ಟೆ ಮುದ್ದು ಚಿಟ್ಟೆಯೇ. ರಂಗು ರಂಗು ಮಾತಿನಲ್ಲಿ ಕೊತ್ತಲವಾಡಿ ಸಿನಿಮಾ ಈಗ ಪ್ರಮೋಷನ್ಸ್ ಶುರು ಆಗಿರುವಂಥದ್ದು ದೊಡ್ಡ ಶಕ್ತಿನೇ ಇದೆ ನಿಮ್ಮ ಹಿಂದೆ. ಸೊ ಅದ್ರ ಬಗ್ಗೆ ಹೇಳೋದು, ಪುಷ್ಪಮ್ಮನ ಬಗ್ಗೆ ಹೇಳೋದಾದ್ರೆ, ನನಗೆ ಹಿಂಗೆ ಇಂಟರ್ವ್ಯೂಸ್ ಟೈಮಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ, ಸಿಕ್ಕಾಪಟ್ಟೆ ತಲೆನೋವು, ವಾಮಿಟ್ ಎಲ್ಲ ಆಗ್ತಾ ಇತ್ತು. ಅಮ್ಮ ಫುಲ್ ದೃಷ್ಟಿ ಎಲ್ಲ ತೆಗೆದು ಅವರೇ ಬಂದು ಚೆಕ್ ಮಾಡಿ ನೋಡಿ ಹಿಂಗಾಗಿದ್ದನ್ನು ಅವಾಗಲೇ ಹೇಳಿದಾನೆ ಟ್ಯಾಬ್ಲೆಟ್ ತಗೋ ಅಂತೆಲ್ಲ ಹೇಳಿ, ಅದೊಂದು ಆ ಕೇರ್, ಆ ಕನ್ಸರ್ನ್ ಇದೆಯಲ್ಲ, ಅದು ಸಿಕ್ಕಾಬಿಟ್ಟೆ ಅಂದರೆ ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್. ಈವರೆಗೆ ಪ್ರೊಡ್ಯೂಸರ್ ಯಾರು ಅವ್ರ ಸಿನಿಮಾನ ಈ ಮಟ್ಟಕ್ಕೆ ಪ್ರಮೋಟ್ ಮಾಡಿದಾನ ನಾನು ನೋಡಿದ್ದಿಲ್ಲ. ಸೊ ಅದು ಆ್ಯಂಡ್ ವೆರಿ ಸ್ಟ್ರಾಂಗ್ ಲೇಡಿ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಐಶ್ವರ್ಯ ಗೌಡ. ಇವತ್ತು ನಮ್ಮ ಜೊತೆ ಇಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವ್ರ ಬಗ್ಗೆ ಹೇಳಕ್ ಪದಗಳೇ ಸಾಲಲ್ಲ. ಎಸ್, ಕೊತ್ತಲವಾಡಿ ಮೂಲಕ ನಮ್ಮೆಲ್ಲರನ್ನ ರಂಜಿಸಕ್ಕೆ ಬರ್ತಾ ಇದ್ದಾರೆ ಕಾವ್ಯ ಶೈವ ಅವರು, ಹಾಗೆ ಪೃಥ್ವಿ ಅಂಬರ್ ಅವರು. ಎಸ್, ಪೃಥ್ವಿ ಅಂಬರ್ ಅವರು ಈ ಹಿಂದೆ ರೇಡಿಯೋ ಜಾಕಿ ಆಗಿದ್ರು, ಹಲವಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ರು. 2014ರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ಹಲವಾರು ಸಿನಿಮಾಗಳನ್ನ ಮಾಡಿ ದಿಯಾ ಸಿನಿಮಾ ಮೂಲಕ ಸೂಪರ್ ಹಿಟ್ ಕೊಟ್ಟು ಮತ್ತೆ ಕೊತ್ತಲವಾಡಿ ಸಿನಿಮಾದಲ್ಲಿ ನಮ್ಮೆಲ್ಲರನ್ನ ಮನ್ಸು ಗೆಲ್ಲಕ್ಕೆ ಬರ್ತಾ ಇದ್ದಾರೆ. ಎಸ್, ನಮಸ್ಕಾರ ನಿಮಗೆ. ಥ್ಯಾಂಕ್ ಯು. ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಎಸ್, ಇನ್ನೊಬ್ರು ಗೆಸ್ಟ್ ಬಗ್ಗೆ ಹೇಳಲೇಬೇಕು, ಕಾವ್ಯ ಶೈವ ಅವರು. ಇವರು ಕೆಂಡ ಸಂಪಿಗೆಯಲ್ಲಿ ನಮ್ನೆಲ್ಲರನ್ನ ಸುಮನ ಕ್ಯಾರೆಕ್ಟರ್ ಅಲ್ಲಿ ಅಳಿಸಿರುವಂಥವ್ರು, ಎಲ್ಲರ ಮನೆ ಮಾತಾಗಿರುವಂಥವ್ರು. ಈಗ ಮತ್ತೆ ಕೊತ್ತಲ ಸಿನಿಮಾದ ಮೂಲಕ ಬೆಳ್ಳಿ ಪರದೆಯಲ್ಲಿ ಆಕ್ಟ್ ಮಾಡಲು ನಮ್ಮೊಂದಿಗೆ ಬರ್ತಾ ಇದ್ದಾರೆ. ಆಕ್ಟ್ ಮಾಡಲು ಮೊದಲ ಹೆಜ್ಜೆಯನ್ನ ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಎಸ್, ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕೊತ್ತಲವಾಡಿ ಸಿನಿಮಾ ಇಬ್ಬರ ಲೈಫಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ಹೇಳಿ ನೀವು. ಖಂಡಿತ ನನಗೆ ಎಸ್ಪೆಷಲಿ ತುಂಬಾ ಟರ್ನಿಂಗ್ ಪಾಯಿಂಟ್ ಆಗೇ ಆಗತ್ತೆ ಅಂತ ಅನ್ಕೊಂಡಿದೀನಿ. ಅಂದ್ರೆ ಸಿನಿಮಾಗೆ ಫಸ್ಟ್ ಹೆಜ್ಜೆ ಇಡ್ತಾ ಇದೀನಿ ಕೊತ್ತಲವಾಡಿ ಸಿನಿಮಾದ ಮೂಲಕ. ಅಂಡ್ ಆಕ್ಚುಲಿ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಇವ್ರು ಇರ್ತಾರೆ, ಗೋಪಾಲ್ ಸರ್ ಇರ್ತಾರೆ, ಅಂಡ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಇರ್ತಾರೆ ಅಂತ ಹೇಳಿದ್ರು. ಕಾಸ್ಟಿಂಗ್ ಈ ತರ ಇದೆ ಅಂತ ಹೇಳಿದ್ರು. ಹಂಗಾಗಿ ಒಪ್ಕೊಂಡು, ಅಂದ್ರೆ ಇವ್ರ ಜೊತೆ ಆ ಜರ್ನಿಯಲ್ಲಿ ತುಂಬಾ ಕಲ್ತಿದ್ದೀನಿ. ಸೊ August 1 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಐ ಆಮ್ ವೇಟಿಂಗ್. ಓಕೆ, ಪೃಥ್ವಿ ಸರ್, ಆಕ್ಚುಲಿ ನೀವು ಟರ್ನಿಂಗ್ ಪಾಯಿಂಟ್ ತುಂಬಾ ತಗೊಂಡಿದ್ರ. ದಿಯಾ ಮೂವಿ ಆಗಿರ್ಬೋದು, ಜೂನಿ ಮೂವಿ ಆಗಿರ್ಬೋದು, ಹಲವಾರು ಮೂವಿಗಳಲ್ಲಿ. ಇದು ಒಂದು ನಿಮ್ಮ ಲೈಫ್ ನ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರು ಏನು ಆಗಲ್ಲ. ಸೊ ಅದ್ರ ಬಗ್ಗೆ ಹೇಳಿ, ಸಿನಿಮಾದ ಬಗ್ಗೆ. ಪ್ರತಿ ಸಿನಿಮಾ ಹಾಗೆ ಅಲ್ವಾ, ಏನಾದ್ರೂ ಒಂದು ಅಪರ್ಚುನಿಟಿ ಇದ್ದೇ ಇರುತ್ತೆ. ಹೊಸ್ತೇನಾದ್ರೂ ಕಲಿಯುವಂಥದ್ದು ಇರುತ್ತೆ, ಹೊಸ್ತೇನಾದ್ರೂ ನಮ್ಮ ಜೀವನದಲ್ಲಿ ಆಗುವಂಥದ್ದು. ಕೊತ್ತಲವಾಡಿಯಲ್ಲಿ ಡೆಫಿನೆಟ್ಲಿ ನಾನು ಈ ತರದ ಒಂದು ಶೇಡ್ ಇರುವಂತ ಪಾತ್ರ ಮಾಡೇ ಇಲ್ಲ. ಫಸ್ಟ್ ಟೈಮ್ ನನಗೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರೋದು. ಸೊ ಅದಕ್ಕೆ ಪ್ರೊಡ್ಯೂಸರ್ ಮ್ಯಾಮ್ಗೆ, ಡೈರೆಕ್ಟರ್ ಸರ್ಗೆ ಇಬ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ನನಗೆ ಆಕ್ಷನ್ ಅಂದ್ರೆ ತುಂಬಾ ಇಷ್ಟ. ಈ ಸಿನಿಮಾದಲ್ಲಿ ನನಗೆ ಆಕ್ಷನ್ ಮಾಡೋದಕ್ಕೆ ಆ ಪಾತ್ರದ ಸಿಕ್ತು. ಅಂಡ್ ಒಬ್ಬ ಹಳ್ಳಿಯ ಒಬ್ಬ ಗಟ್ಟಿಗನ ರೋಲ್ ಪಾತ್ರ ಮಾಡ್ಬೇಕು ಅಂತ ಮೊದಲಿಂದ ತುಂಬಾ ಆಸೆ ಇತ್ತು. ಸೊ ಅದು ಈ ಸಿನಿಮಾದಲ್ಲಿ ಈಡೇರಿದೆ, ಹಂಗಾಗಿ ಖುಷಿ ಇದೆ. ಅಂಡ್ ಸ್ಪೆಷಲಿ ಈ ಸಿನಿಮಾದಲ್ಲಿ ಎಲ್ಲ ಆಕ್ಟರ್ಸ್, ದೇಶಪಾಂಡೆ ಸರ್ ಆಗಿರ್ಲಿ, ರಾಜೇಶ್ ನಟರಂಗ್ ಸರ್ ಆಗಿರ್ಲಿ, ಮಾನ್ಸಿ ಮ್ಯಾಮ್, ರಾಘು ರಮಣಕೊಪ್ಪ, ಹಾಗೇನೆ ಬಾಲ್ ಸರ್, ಆಮೇಲೆ ಕಾವ್ಯ ಮ್ಯಾಮು, ಅದ್ರ ಜೊತೆ ಒಂದಷ್ಟು ಜನ ಯಂಗ್ ಥಿಯೇಟರ್ ಆಕ್ಟರ್ಸ್ ಎಲ್ಲ ಇದ್ರು. ಸೊ ಎಲ್ಲ ಜೊತೆ ಆಕ್ಟ್ ಮಾಡುವಂತ ಅವಕಾಶ ಒಂದು ರೀತಿ ಚೆನ್ನಾಗಿತ್ತು. ಅಂಡ್ ಹೊಸ ಶೈಲಿಯ ಭಾಷೆ, ನನಗೆ ಮಂಡ್ಯ ಶೈಲಿಯ ಭಾಷೆ ನಾನು ಯಾವತ್ತೂ ಮಾತಾಡಿರ್ಲಿಲ್ಲ. ಹೆಸರಿಟ್ಟಿದ್ದು ಹೆಸರು ಕೊತ್ತಲವಾಡಿ ಅಂತ. ಬಟ್ ನಾವು ಇದರಲ್ಲಿ ಸಿನಿಮಾದಲ್ಲಿ ಯೂಸ್ ಮಾಡಿರುವಂತಹ ಭಾಷಾ ಆಕ್ಸೆಂಟ್ ಏನಿದೆ ಅದು ಮಂಡ್ಯ ಶೈಲಿಯ ಆಕ್ಸೆಂಟ್ ಅನ್ನು ಯೂಸ್ ಮಾಡೋದು. ನನಗೆ ಅದೊಂಥರ ತೀರಾ ಚಾಲೆಂಜಿಂಗ್ ಅನ್ಸುತ್ತೆ. ಕರಾವಳಿ ಭಾಗದವನಲ್ವಾ, ನಾವು ಮಾತಾಡುವಂತ ಕನ್ನಡ ಸ್ವಲ್ಪ ಬೇರೆ ಇರುತ್ತೆ. ಹಾಗಾಗಿ ಈ ಭಾಷೆ ಮಾತಾಡಿ ರೂಢಿ ಇಲ್ಲ.
ಸೊ ಈ ಸಿನಿಮಾದಲ್ಲಿ ಅದೊಂದು ನನಗೆ ಸಿಕ್ಕಿರೋದ್ರಿಂದ ಖುಷಿ ಇದೆ. ಅಂದ್ರೆ ಮೊದಲಿಂದ ಇತ್ತು ಈ ತರದ್ದು ಟ್ರೈ ಮಾಡ್ಬೇಕು, ಬೇರೆ ಬೇರೆ ಆಕ್ಸೆಂಟ್ ಗಳನ್ನ ಟ್ರೈ ಮಾಡ್ಬೇಕು. ಈ ಮುಂದಿನ ಸಿನಿಮಾದಲ್ಲಿ ಪ್ರಾಯಶಃ ಉತ್ತರ ಕರ್ನಾಟಕದ ಭಾಷೆಯನ್ನು ಕೂಡ ಕಲಿಬೇಕು ಅನ್ನೋ ಆಸೆ ಇದೆ ನಂಗೆ. ಅಂದ್ರೆ ಆ ಭಾಷೆಯಲ್ಲಿ ಒಂದು ಸಂಗೀತ ಇರುತ್ತಲ್ಲ, ಒಂದೊಂದು ಪ್ರಾಂತ್ಯಕ್ಕೆ ಹೋದ್ರೆ ಒಂದೊಂದು ಚೇಂಜ್ ಆಗುತ್ತೆ, ಧಾಟಿ ಚೇಂಜ್ ಆಗುತ್ತೆ, ಟೋನ್ ಚೇಂಜ್ ಆಗುತ್ತೆ, ಅದನ್ನೆಲ್ಲ ಕಲಿಬೇಕು ಅನ್ನೋ ಆಸೆ ಇತ್ತು. ಸೊ ಒಂದು ಹಂಬಲ ಈ ಸಿನಿಮಾದಲ್ಲಿ ಈಡೇರಿದೆ. ಹಾಗೆ ಓಕೆ, ಕೊತ್ತಲವಾಡಿ ಸಿನಿಮಾ ಅನ್ನೋಗ ಟೈಟಲೇ ಒಂಥರ ಟ್ರೆಂಡ್ ಆಗಿರುವಂತದ್ದು, ಬೇರೆ ರೀತಿ ಇರುವಂತದ್ದು. ಸೊ ಇಬ್ರಿಗೂ ಕೂಡ ಇದು ಹೊಸತ್ತು. ಸೊ ಟೈಟಲ್ ಕೇಳಿದಾಗ ಹೇಗ ಅನಿಸ್ತು? ಟೈಟಲ್ ಆಕ್ಚುಲಿ ಬೇರೆದಿತ್ತು. ಇವರು ನಾನ್ ಈ ಟೈಟಲ್ ಬೇಡ ಅಂತ ಹೇಳಿ ಒಂದಿನ ಹಿಂಗೆ ಡಿಸ್ಕಸ್ ಮಾಡ್ತಾ ಸೆಟ್ಟಲ್ಲೇ ಗೋಪಾಲ್ ಸರ್ ಇವರೆಲ್ಲ ಕೂತು ಟೈಟಲ್ ಏನ್ ಇಡೋದು ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇತ್ತು. ಸೊ ನಾವು ಕೊತ್ತಲವಾಡಿಲೇ ಶೂಟ್ ಮಾಡ್ತಿದ್ರಿಂದ ಅದು ಸೌಂಡಿಂಗ್ ಚೆನ್ನಾಗಿದೆ ಅಂತ ಹೇಳಿ ಇಟ್ಟಿದ್ದು. ಕೊತ್ತಲವಾಡಿ ಅಂತ ಟೈಟಲ್ ಹೆಸರು ಹೇಳಿದ್ರೆ ಎಲ್ರು ಕನ್ನಡ ಸಿನಿಮಾನೇನ ಅಂತ ಕೇಳ್ತಾರೆ, ಅಂದ್ರೆ ಅದು ಬೇರೆ ಭಾಷೆ ತರ ಸೌಂಡ್ ಆಗತ್ತೆ ಅಂತ. ಬಟ್ ಅದೇ ನಮ್ಮ ಚಾಮರಾಜನಗರದಲ್ಲಿ ಇರುವಂತ ಒಂದು ಊರಿನ ಹೆಸರು ಕೊತ್ತಲವಾಡಿ. ಓಕೆ, ನಿಮ್ಮನ್ನ ಜೊತೆ ಕೂರಿಸ್ಕೊಂಡೆ ಈ ಟೈಟಲ್ ನ ಒಂದು ಇದ್ ಮಾಡಿರುವಂತಹದ್ದ? ಇಲ್ಲ, ನಾನೇನು ಮಾತಾಡ್ತೀನಿ, ನಾನ್ ಸುಮ್ಮನೆ ಕೂತಿದ್ದೆ, ಜಸ್ಟ್ ಲಿಸನಿಂಗ್. ಅವರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರು ಟೈಟಲ್ ಬಗ್ಗೆ. ಓಕೆ ಸರ್, ನಿಮಗೆ ಹೇಗೆ ಅನ್ನಿಸ್ತು ಕೊತ್ತಲವಾಡಿ ಟೈಟಲ್ ಕೇಳಿದಾಗ? ನಾನು ತುಂಬಾ ನಾನು ಅದೇ ಊರಲ್ಲಿ ಶೂಟ್ ಮಾಡಿದೀವಲ್ಲ, ನನಗೆ ಆ ಊರು ಬಹಳ ಇಷ್ಟ ಆಗಿತ್ತು. ಊರಿನ ಜನರು, ಅಲ್ಲಿ ಇದ್ದಂತ ರೀತಿ, ನಾನು ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ದೀನಿ. ಅಲ್ಲಿ ತುಂಬಾ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಗುಂಡ್ಲುಪೇಟೆ ಹತ್ರ ಅಂದ್ರೆ ನಿಮಗೆ ಅಲ್ಲಿ ಬಂಡೀಪುರ ಇದೆ. ನನಗೆ ಫಾರೆಸ್ಟ್ ಅಂದ್ರೆ ನಾನು ತುಂಬಾ ದೊಡ್ಡ ಹುಚ್ಚ. ನಾನು ಬೇಕಾದ್ರೆ ನೀವು ಫಾರೆಸ್ಟ್ ಅಲ್ಲಿ ಬಿಟ್ಟು 1 ವರ್ಷ ಆದ್ಮೇಲೆ ಕರ್ಕೊಂಡ್ ಬಂದ್ರೆ ನಾನು ಆರಾಮ್ ಸೇರ್ತೀನಿ, ಖುಷಿಯಾಗಿರ್ತೀನಿ. ನಿಜವಾಗ್ಲ ಅದೊಂದು ಟೂರ್ ಮಾಡ್ಬೇಕಲ್ಲ, ಅದು ಪ್ರಾಣಿಗಳ ಜೊತೆ ನಾನು ಇಟ್ಬಿಟ್ಟು 1 ವರ್ಷ ಒಂದಲ್ಲ, ಬೇಕಾದ್ರೆ ಎಷ್ಟು ವರ್ಷ ಬೇಕಾದ್ರೆ ಬಟ್ ಯಾರು ಇರಲ್ಲ ನಿಮ್ ಜೊತೆಗೆ, ತೊಂದರೆ ಇಲ್ಲ, ಯಾರು ಬೇಡ. ಅಯ್ಯೋ ಈಗ ಬೇಕು ಬಿಡಿ, ನನ್ನ ಮಗಳಿದ್ದಾಳೆ, ವೈಫ್ ಇದಾರೆ, ಓಕೆ, ಅವ್ರಾದ್ರೂ ಬೇಕಾಗುತ್ತೆ ಪಾಪ. ಸಿನಿಮಾ ನಟಿ ಇದಾರೆ ನಿಮ್ ಜೊತೆ? ಇವರು ಚಾನ್ಸೇ ಇಲ್ಲ. ಯಾಕೆ? ಸಿಟಿ ಬಿಟ್ಟು ಇವರೆಲ್ಲ ಹೊರಗೆ ಹೋಗಲ್ಲ. ಸಿಟಿ ಬಿಟ್ಟು ಹೊರಗೆ ಬರಲ್ಲ? ಏನಿಲ್ಲ, ನನಗೆ ಹಳ್ಳಿ ಇಷ್ಟ, ಕಾಡು ಎಲ್ಲ. ಇವರು ತುಂಬಾ ಟ್ರೆಂಡ್ ಇರೋ ಇದು ಸೀರಿಯಲ್ ಗಳಲ್ಲೆಲ್ಲ ನೋಡಿರ್ಬೋದು ನೀವು. ಆಕ್ಚುಲಿ ಹಳ್ಳಿ ಸ್ಟೈಲೇ ಅದು ಸೀರಿಯಲ್. ನಾರ್ಮಲ್ ಆಗಿ ನಿನ್ನೇನು ಇವ್ರು ಹೇಳ್ತಾ ಇದ್ರು, ನನಗೆ ಟ್ರೆಡಿಷನಲ್ ಆಗಿರೋದಂದ್ರೇನೆ ಇಷ್ಟ, ಹಳ್ಳಿ ಸೈಡೇ ಇಷ್ಟ. ಅದೇ ಫ್ರೇಮ್ ಅಲ್ಲಿ, ಸ್ಕ್ರೀನ್ ಅಲ್ಲಿ. ಹೌದಾ? 3 ವರ್ಷಕ್ಕೊಂದ್ಸರಿ ಊರಿಗೆ ಹೋಗ್ತಾರೆ ಅವರು. ನಿಮಗೆ ಗೊತ್ತಾ ಎಷ್ಟು ಸರಿ? ನಾನು ಮೊನ್ನೆನೂ ಹೋಗಿದ್ದೆ. ನಾನು ಅಲ್ಲಿ ಹೋಗ್ತಾನೆ ಇರ್ತೀನಿ. ದಟ್ ಡಸಂಟ್ ಮೀನ್ 1 ವರ್ಷದವರೆಗೂ ಎಲ್ಲ ಅಲ್ಲೇ ಇರ್ಬೇಕು ಅಂತ ಇಲ್ಲ. ನಿಮ್ ತರ ಹುಚ್ಚುತನ ಇಲ್ಲ. ಅರ್ಧ ದಿನ ನೀವ್ ಇರ್ತೀರಾ 1 ವರ್ಷ ಹಂಗಿದ್ರೆ? ಹೇಳಿದ್ರಲ್ಲ, ಕಾಡ್ ಸಿ ಊರು ಬೇರೆ ಹಳ್ಳಿ ಬೇರೆ, ಕಾಡಲ್ಲೇ 1 ವರ್ಷ ಚಾನ್ಸ್ ಸಿಕ್ಕರೆ ಇದ್ಬಿಡ್ತೀನಿ. ಆಗ್ತಿಲ್ವೇ, ಅದು ಬೇರೆ ವಿಷಯ. ಅಂದ್ರೆ ಎಲ್ಲ ಊರ್ ಬಿಟ್ಟು ಎಲ್ಲ ಸಿಟಿಲ್ ಬಂದು ಕೂತು ನಂತರ ಯಾವಾಗ ಹೋಗೋಣ ಅಂತ ಅನಿಸ್ತಾ ಇದೆ. ಬಟ್ ಆಗಲ್ವೇ, ಏನ್ ಮಾಡೋದು, ಆಗಲ್ವಲ್ಲ. ಬಟ್ ಇದಕ್ಕೆ ಸಿಕ್ಕರೆ ಸಾಂಡಿದವರು. ಸೊ ಅದೇ ರೀತಿ ಕೊತ್ತಲವಾಡಿ ಅದ್ಭುತ ಊರು. ಅದು ಆ ಊರಿನ ಜನರು, ಅದ್ ಆಂಬಿಯನ್ಸ್, ಅಲ್ಲಿ ಇದ್ದಂತಹ ಮನೆಗಳು ಒಂಥರ ತೀರ, ನಾನು ಆ ತರದ ಊರು ನೋಡಿರ್ಲಿಲ್ಲ. ಈಗ ನಮ್ ಕಡೆ ಹಳ್ಳಿ ಅಂತ ಹೇಳಿದ್ರೆ, ಈ ಕಡೆ ಹಳ್ಳಿ ಹೇಗೆ ಅಂತ ಹೇಳಿದ್ರೆ ಮನೆಗಳೆಲ್ಲ ಸುತ್ತ ಜೊತೆಯಲ್ಲಿರುತ್ತೆ, ಆಮೇಲೆ ಗದ್ದೆ ಎಲ್ಲ ಹೊರಗಡೆ ಆತರ ಇರುತ್ತೆ. ನಮ್ ಕಡೆ ಕರಾವಳಿ ಭಾಗದಲ್ಲಿ ಆತರ ಇಲ್ಲ. ಅಂದ್ರೆ ಮನೆ ಹತ್ರನೇ ಒಂದು ಗದ್ದೆ, ಆತರ ಇಲ್ಲ, ದೂರ ದೂರ ಇರುತ್ತೆ, ಮನೆ ಜೊತೆಲಿರುತ್ತೆ. ಈ ತರ ಹಳ್ಳಿ ನಾನು ನೋಡಿರ್ಲಿಲ್ಲ. ಮಂಡ್ಯ ಕಡೆಯ ಭಾಗ ಆಗಿರ್ಲಿ, ಚಾಮರಾಜನಗರದ ಕಡೆ ಭಾಗದಲ್ಲಿ ಮನೆಗಳೆಲ್ಲ ಜೊತೆಯಲ್ಲಿ ಇರೋದು ನಾನು ನೋಡಿರ್ಲಿಲ್ಲ. ನನ್ಗೆ ಒಂಥರ ಅದು ತೀರಾ ಬೇರೆ ರೀತಿ ಅನ್ಸ್ಬಿಡ್ತು. ಸೊ ಹಾಗೆ ಶೂಟಿಂಗ್ ಎಲ್ಲ ಹೋಗ್ತಾ ಇದೀವಿ, ಕೊತ್ತಲವಾಡಿ ಹೋಗ್ತಾ ಇದೀವಿ ಅಂತ ಮಾತಾಡಿ ನಮ್ಗೆ ಯಾಕೋ ಕೊತ್ತಲವಾಡಿನೇ ಇಟ್ಬಿಡೋಣ ಹೆಸರು ಅಂತ ಅನ್ಸ್ತು. ಹಾಗಾಗಿ ಹೆಸರು ಕೊತ್ತಲವಾಡಿ ಅಂತ ಇಟ್ಟಿರೋದು. ಕತೆಗೂ ಆ ಊರಿಗೂ ಏನು ಸಂಬಂಧ ಇಲ್ಲ. ಕರ್ನಾಟಕದ ಯಾವುದೇ ಹಳ್ಳಿಯಲ್ಲಿ ನಡಿಬಹುದಾದಂತಹ ಕತೆ ಅದು. ಬಟ್ ಕೊತ್ತಲವಾಡಿ ನಮ್ಗೆ ಬಹಳ ಇಷ್ಟ ಆಗಿರೋದ್ರಿಂದ, ಅಲ್ಲಿ ನಮ್ಗೆ ಜನರು ಅಷ್ಟು ಪ್ರೀತಿ ಕೊಟ್ಟಿರೋದ್ರಿಂದ ಕೊತ್ತಲವಾಡಿ ಅಂತ. ಓಕೆ, ಈ ಪ್ರೊಡಕ್ಷನ್ ಹೌಸ್ ಅಲ್ಲಿ ಇಬ್ರು ಕೂಡ ಮೊದಲ ನಾಯಕ ನಟಿ, ನಾಯಕಿ ನೀವು, ನಾಯಕ ನೀವು. ಸೊ ಮೊದಲ ಅಲ್ವಾ? ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ, ನನಗೆ ಇವಾಗ ಸಿನಿಮಾಗೆ ಹೊಸಬ್ರು ಬರ್ತಾ ಇದಾರೆ ಅಂತಂದಾಗ ಅದ್ ಸ್ವಲ್ಪ ಜನಕ್ಕೆ ರೀಚ್ ಆಗೋದು ಕಷ್ಟ. ಅಂದ್ರೆ ಪ್ರೊಡಕ್ಷನ್ ಈ ತರ PA ಪ್ರೊಡಕ್ಷನ್, ಪುಷ್ಪ ಮ್ಯಾಮ್ ಪ್ರೊಡಕ್ಷನ್ ಇಂದ ಲಾಂಚ್ ಆದ್ರೆ ಅದೊಂಥರ ನನಗೆ ತುಂಬಾ ಪ್ಲಸ್ ಆಯ್ತು. ಜನಕ್ಕೆ ತುಂಬಾ ಬೇಗ ರೀಚ್ ಆಯ್ತು. ಅಂದ್ರೆ ಈ ತರ ಸಿನಿಮಾ ಬರ್ತಾ ಇದೆ ಅಥವಾ ನಾನು ಹೀರೋಯಿನ್ ಮಾಡ್ತಾ ಇದ್ದೀನಿ ಅನ್ನೋದೆಲ್ಲ ಸ್ವಲ್ಪ ತುಂಬಾ ಏನಂತಾರೆ ನೆಕ್ಸ್ಟ್ ಲೆವೆಲ್ ಪಾಸಿಟಿವ್ ಥಿಂಗ್ ಅದು ನನಗೆ.
ಸೊ ಅಂದ್ರೆ ತುಂಬಾ ಜನ ಸೀರಿಯಲ್ ಆರ್ಟಿಸ್ಟ್ಗಳು ಸಿನಿಮಾ ಮಾಡಿದ್ದಾರೆ, ಬಟ್ ಅದು ರೀಚ್ ಆಗೋದು ತುಂಬಾ ಕಷ್ಟ ಆಗಿತ್ತು. ನನ್ನ ವಿಷಯದಲ್ಲಿ ಇನ್ ದ್ಯಾಟ್ ವೇ ಐ ಆಮ್ ಲಕ್ಕಿ. ಗೊತ್ತಿರ್ಲಿಲ್ಲ ಇವ್ರದೇ ಪ್ರೊಡಕ್ಷನ್ ಹೌಸ್ ಅಂತ, ಬಟ್ ಇದು ಆಗ್ಬೇಕು ಅಂತ ಇತ್ತು ಅನ್ಸುತ್ತೆ. ಸೊ ಇದಕ್ ಮುಂಚೆ ಬಂದಿದ್ ಪ್ರಾಜೆಕ್ಟ್ ಸಿನಿಮಾದ್ದು ನಾನು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತೀನಿ ಅಂತ ಕಾಲ್ ತಗೊಂಡಿರ್ಲಿಲ್ಲ. ಇದು ಐ ಡಿಂಟ್ ನೋ, ಲೈಕ್ ಓಕೆ ಐ ಫೆಲ್ಟ್ ಲೈಕ್ ಡೂಯಿಂಗ್ ಇಟ್. ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸರ್ ನೀವು? ಖುಷಿ ಇದೆ. ಅಂದ್ರೆ ನನಗೆ ಗೊತ್ತಿರಲಿಲ್ಲ, ಪ್ರಮೋಷನ್ ಸ್ಟಾರ್ಟ್ ಆಗುವಾಗ ಅವರು ಪ್ರೊಡ್ಯೂಸರ್ ಅಂತ ಗೊತ್ತಿದ್ದು. ಈಗ ಮುಂಚೂಣಿಯಲ್ಲಿ ನಿಂತು ಅವ್ರು ಪ್ರಮೋಟ್ ಮಾಡ್ತಾ ಇದಾರೆ ನಮ್ಮ ಸಿನಿಮಾನ, ಎಲ್ರಿಗೂ ರೀಚ್ ಆಗಿದೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಸೊ ಅದು ಖುಷಿ ಆಗ್ತದೆ. ಆಸ್ ಅ ಪ್ರೊಡ್ಯೂಸರ್ ಅವರಲ್ಲಿರುವಂತಹ ಹುಮ್ಮಸ್ಸು, ಅವರಲ್ಲಿ ಏನಾದ್ರೂ ಒಂದು ಒಳ್ಳೆ ವಿಚಾರವನ್ನ, ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಪ್ರೊಡಕ್ಷನ್ ಹೌಸ್ ನಂದು ಆಗ್ಬೇಕು ಅನ್ನುವಂಥ ಛಲ ಇದೆಯಲ್ಲ, ಅದು ಎದ್ದು ಕಾಣಿಸ್ತಾ ಇದೆ. ಅಂಡ್ ಅವರು ಆಸ್ ಅ ಲೀಡರ್ ನಿಂತು ಪ್ರಮೋಟ್ ಮಾಡಿದ. ನಾನು ಈವರೆಗೆ ಪ್ರೊಡ್ಯೂಸರ್ ಯಾರು ಅವ್ರ ಸಿನಿಮಾನ ಈ ಮಟ್ಟಕ್ಕೆ ಪ್ರಮೋಟ್ ಮಾಡಿದ ನಾನು ನೋಡಿದ್ದಿಲ್ಲ. ಸೊ ಅದು ಅಂಡ್ ವೆರಿ ಸ್ಟ್ರಾಂಗ್ ಲೇಡಿ, ಅಂದ್ರೆ ಫಿಯರ್ಲೆಸ್ ಕೂಡ, ಎಲ್ಲೂ ಭಯ ಇಲ್ಲ, ಯಾರು ಏನೇ ಕೇಳಿದ್ರು ಟಪ್ ಅಂತ ಹಾರ್ಟ್ ಇಂದ ಉತ್ತರ ಕೊಡ್ತಾರೆ. ಅಷ್ಟೇ ಕೈಂಡ್ ಕೂಡ ಇದಾರೆ ನಮ್ಗೆ. ಅಂದ್ರೆ ಹೊರಗೆ ಪ್ರಾಯಶಃ ಗೊತ್ತಾಗಲ್ಲ ಅನ್ಕೋತೀನಿ, ನಮಗೆ ಆಸ್ ಅ ಟೀಮ್ ನಮ್ಗೆ ಗೊತ್ತಿರೋದ್ರಿಂದ ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತಾರೆ, ಪ್ರತಿ ಟೆಕ್ನಿಷಿಯನ್ ಬಗ್ಗೆನೂ ಕೇರ್ ತಗೋತಾರೆ. ಶೂಟಿಂಗ್ ನಡೆದಾಗ ನಮ್ಗೆ ಅವರು ಅಂತ ಗೊತ್ತಿರ್ಲಿಲ್ಲ, ಬಟ್ ಶೂಟಿಂಗ್ ಉದ್ದಕ್ಕೂ ಶೂಟ್ ತುಂಬಾ ಸಲೀಸಾಗಿ ನಡೀತು. ನಮ್ಗೆ ಆಸ್ ಅನ್ ಆಕ್ಟರ್ ನಮ್ಗೆ ಎಲ್ಲೂ ಕೂಡ ಒಂದು ಗ್ಲಿಚ್ ಬರದೇ ಇರೋ ರೀತಿ ನೋಡ್ಕೊಂಡಿದ್ರು. ಸೊ ಅದೆಲ್ಲ ನೋಡಿದ್ರೆ ಒಂದ್ ರೀತಿ ಅವರು ಐ ಮೀನ್ ಲೈಕ್ ಒಂದು ಪ್ರಾಪರ್ ಪ್ರೊಡ್ಯೂಸರ್ ಅವ್ರು ಆಗ್ತಾರೆ. ಅವ್ರ ಪ್ರೊಡಕ್ಷನ್ ಹೌಸ್ ಇಂದ ಬಹಳಷ್ಟು ಒಳ್ಳೆ ಸಿನಿಮಾಗಳು, ಒಳ್ಳೆ ಟೆಕ್ನಿಷಿಯನ್ಸ್, ಒಳ್ಳೆ ಕಲಾವಿದರು ಹೊರಹೊಮ್ಮಬಹುದು ಅನ್ನೋ ನಂಬಿಕೆ ಇದೆ. ಸೊ ರಿಯಲಿ ಹ್ಯಾಪಿ. ಅವರ ಮೊದಲನೇ ನಿರ್ಮಾಣದಲ್ಲಿ ನಾನು ಭಾಗಿಯಾಗಿರೋದು, ನನ್ನ ಜೊತೆ ಎಲ್ಲರೂ ಭಾಗಿಯಾಗಿರೋದು. ವಿ ಆರ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್. ಓಕೆ, ಯಶ್ ಅವರ ತಾಯಿ ಪುಷ್ಪಮ್ಮ ಅವರ ಪ್ರೊಡಕ್ಷನ್, ನೆಕ್ಸ್ಟ್ ಏನಾದ್ರು ಯಶ್ ಅವ್ರ ಜೊತೆ ಆಕ್ಟಿಂಗ್ ಸಿಕ್ಕಿದ್ರೆ ಮಾಡ್ತೀರಾ? ಖಂಡಿತ ಸಿಕ್ಕಿದ್ರೆ ಬೇಡ ಅಂತ ಹೇಳಕ್ಕೆ ಹಿಂಗಾಗತ್ತೆ, ಬಟ್ ಅದು ತುಂಬಾ ದೂರದ ಮಾತು. ನೋಡೋಣ, ಇಫ್ ಐ ಗೆಟ್ ಆಫ್ ಕೋರ್ಸ್ ಐ ವಿಲ್. ಓಕೆ, ನೀವು ಕೂಡ ಶಿವಣ್ಣ ಅವ್ರ ಜೊತೆ ಎಲ್ಲ ಮಾಡಿದ್ರಿ, ಯಶ್ ಅವರ ಜೊತೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡ್ತೀರಾ? ಡೆಫಿನೆಟ್ಲಿ. ಅಯ್ಯೋ, ಒನ್ ಅಟ್ ಲೈಫ್ ಟೈಮ್ ಆಪರ್ಚುನಿಟಿ ಅಲ್ವಾ? ಡೆಫಿನೆಟ್ಲಿ. ಅಂದ್ರೆ ನಾವು ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಪಡುವಂತಹ ನಟ ಅವರು. ವಿದೌಟ್ ಬ್ಯಾಕ್ ಗ್ರೌಂಡ್ ಬಂದು ಈಗ ಒಂದು ದೊಡ್ಡ ಎಂಪೈರ್ ಕಟ್ಟಿ ಇಂಡಿಯನ್ ಸಿನಿಮಾದಲ್ಲೇ ಎಲ್ಲರೂ ಅಂದ್ರೆ ವಿ ಲುಕ್ ಫಾರ್ವರ್ಡ್, ಅಂದ್ರೆ ಅವರ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ನಾವು ನೋಡ್ತೀವಿ. ಅದು ನಿಜವಾಗ್ಲೂ ನಾನೊಬ್ಬ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಪಾರ್ಟ್ ಆಗಿ ನಾವು ತುಂಬಾ ಹೆಮ್ಮೆ ಪಡುವಂತ ವಿಚಾರ. ಅಂದ್ರೆ ಅವ್ರು ಮಾಡಿರುವಂತ ಸಾಧನೆ ಅದು ಅಂತಿಂತದ್ದಲ್ಲ. ಈಗ ಇಡೀ ಇಂಡಿಯಾನೇ ಕಾಯ್ತಿರುವಂತ ಸಿನಿಮಾ ರಾಮಾಯಣ, ಅದರಲ್ಲಿ ಅವರ ಪಾತ್ರವೇ, ಆ ಪಾತ್ರದ ಬಗ್ಗೆ ಅಷ್ಟು ಜನ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರ ನೆಕ್ಸ್ಟ್ ಸಿನಿಮಾದ ಬಗ್ಗೆ ಅಷ್ಟು ಜನ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಆಸ್ ಅ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಥವಾ ನಾವು ಕನ್ನಡದವರು ಅಥವಾ ನಮ್ಮ ಕರ್ನಾಟಕದವರಿಗೆ ಅದು ತುಂಬಾ ದೊಡ್ಡ ಹೆಮ್ಮೆಯ ವಿಚಾರ. ಸೊ ಡೆಫಿನೆಟ್ಲಿ ಸಿಕ್ಕರೆ ಅಯ್ಯೋ ಅದಕ್ಕಿಂತ ಒಳ್ಳೇದು ಏನಿದೆ. ಓಕೆ, ಮೀಟ್ ಆಗುವಂತ ಏನಾದ್ರು ಪ್ರಯತ್ನ ಆಗಿತ್ತಾ ಅಥವಾ ಫೋನ್ ಏನಾದ್ರು ಮಾಡಿದ್ರಾ? ಇಲ್ಲ, ಅದ್ರ ಬಗ್ಗೆ ನಂಗೆ ಏನು ಅಪ್ಡೇಟ್ಸ್ ಇಲ್ಲ. ಅಂದ್ರೆ ಸರ್ ಸಿನಿಮಾ ನೋಡಿದಾರಾ ಅಥವಾ ಅದ್ರ ಬಗ್ಗೆ ನಂಗೆ ಏನು ಅಪ್ಡೇಟ್ಸ್ ಇಲ್ಲ. ನೀವು ಪಟ ಅಭಿಮಾನಿ ಅಂತ ಬೇರೆ ಹೇಳಿದ್ರು. ಹೌದು, ಸಿಕ್ಕಾಪಟ್ಟೆ ಇಷ್ಟ ನನಗೆ ಅವರು, ಬಟ್ ಅದ್ರ ಬಗ್ಗೆ ನಂಗೆ ಏನು ಅಪ್ಡೇಟ್ಸ್ ಇಲ್ಲ, ಮೀಟ್ ಮಾಡಿಲ್ಲ. ಓಕೆ, ನೀವು ಅಪ್ಪಟ ಅಭಿಮಾನಿ ಅಂದ್ಮೇಲೆ ನೀವೇನಾದ್ರೂ ಹೇಳಿರ್ತೀರಿ ನನ್ಗೊಂದ್ಸರಿ ಪರಿಚಯ ಮಾಡಿಸಿ ಕಾಲಲ್ಲಿ ಮಾತಾಡ್ಸಿ ಅಂತ, ಸೊ ಅದೇನಾದ್ರೂ ಪ್ರಯತ್ನ? ನಾನ್ ನಿಜವಾಗ್ಲೂ ಕೇಳಿಲ್ಲ ಅಮ್ಮನ ಹತ್ರ, ಪ್ಲೀಸ್ ಮಾತಾಡ್ಸಿ ಮೀಟ್ ಮಾಡಿಸಿ, ನಿಜವಾಗ್ಲೂ ಕೇಳಿಲ್ಲ. ಬಟ್ ಅಮ್ಮನೇ ನಾನು ಅವ್ರ ಫ್ಯಾನ್ ಅಂತ ಗೊತ್ತಾಗಿ ಸಿನಿಮಾ ಸಕ್ಸಸ್ ಆದ್ಮೇಲೆ ಇವಳನ್ನ ಅವ್ರ ಹತ್ರ ಕರ್ಕೊಂಡೋಗಿ ಮೀಟ್ ಮಾಡಿಸ್ತೀನಿ ಅಂತ ಅಮ್ಮನೇ ಹೇಳಿದ್ದಾರೆ. ಅಂದ್ರೆ ನಾನ್ ಕೇಳ್ದೆ, ಅಮ್ಮನೇ ಅದನ್ನ ಹೇಳಿದ್ದಾರೆ ಅಂದಾಗ ಹೋಪ್ಫುಲಿ ಸಿನಿಮಾ ಸಕ್ಸಸ್ ಆಗಿ ನಾನು ಅವ್ರನ್ನ ಮೀಟ್ ಮಾಡ್ತೀನಿ. ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ. ನಿನ್ನೆ ಟ್ರೈಲರ್ ಅಲ್ಲಿ ಕೂಡ ಅಷ್ಟೇ, ನೀವು ಅಭಿಮಾನಿ ಅನ್ನುವಂತ ಕಾರಣಕ್ಕೆ ಅವರ ಫೋಟೋ ಕೂಡ ಹಾಕ್ಸಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಅನ್ಎಕ್ಸ್ಪೆಕ್ಟೆಡ್. ಅದು ಅಂದ್ರೆ ಇವಾಗ ಆ ಶಾರ್ಟ್ ತೆಗಿಬೇಕಾದ್ರೆ ನಾನು ಡೈರೆಕ್ಟರ್ ಸರ್ ಕೇಳಿದೆ, ಸರ್ ಯಾವ ಸಿನಿಮಾ ಹಾಕಿರ್ತೀರಾ ಅಂತ. ಸರ್ ಯಾವ್ದ್ ಬೇಕು ಹೇಳಿ, ಯಾವ ಹೀರೋದ್ ಬೇಕು ಹೇಳಿ ಅಂತಂದ್ರು. ನಾನು ಸರ್ ಯಶ್ ಸರ್ದ್ ಯಾವ್ದಾದ್ರು ಹಾಕಿ ಅಂತ ಹೇಳ್ದೆ. ಅವಾಗ ಇನ್ನೂ ಗೊತ್ತೇ ಇರ್ಲಿಲ್ಲ ನಮ್ಗೆ ಪ್ರೊಡಕ್ಷನ್ ಹೌಸ್ ಅಮ್ಮ ಅವ್ರದ್ದು ಅಂತ ಗೊತ್ತೇ ಇರ್ಲಿಲ್ಲ. ನಾನು ಅವ್ರಂದ್ರೆ ಇಷ್ಟ ಅಲ್ವಾ, ಸೊ ಯಶ್ ಸರ್ದ್ ಯಾವ್ದಾದ್ರು ಹಾಕಿ ಅಂತ ಹೇಳಿದ್ದೆ. ಅಂಡ್ ಅದು ಅವ್ರು ಅದನ್ನ ಸೀರಿಯಸ್ ಆಗಿ ತಗೊಂಡು ಅದನ್ನೇ ಹಾಕ್ತೀನಿ ಅಂತ ಹೇಳಿ ಹಾಕಿರೋದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು. ಓಕೆ ಸರ್, ನಿಮಗೇನಾದ್ರೂ ಕಾಲ್ ಮಾಡುವಂಥದ್ದು, ನಿಮಗೆ ಆಕ್ಚುಲಿ ಪರಿಚಯ ಇದ್ದೇ ಇರತ್ತೆ ನೀವು ಇಂಡಸ್ಟ್ರಿಯಿಂದಾನು ಇರೋದ್ರಿಂದ, ಸೊ ಏನಾದ್ರೂ ಕಾಲ್ ಮಾಡಿರುವಂತದ್ದು, ಮನೆ ಕೂಡ ಹೋಗಿದ್ರಿ ಅಂತ ಹೇಳಿದ್ರಿ. ಸೊ ಇಲ್ಲ, ಅವ್ರ ದೊಡ್ಡ ಕೆಲಸದಲ್ಲಿ ತುಂಬಾ ಬಿಸಿ ಇದ್ದಾರೆ.
ಐ ಮೀನ್ ಲೈಕ್ ನಾವು ಆ ಥರ ಏನಿಲ್ಲ. ಒಂದ್ಸರಿ ನಾನು ಅವ್ರನ್ನ ಭೇಟಿ ಮುಖದ ಭೇಟಿ ಅಲ್ಲ, ನಾನು ಒಂದು ಈವೆಂಟ್ ಅಲ್ಲಿ ಅವ್ರನ್ನ ನೋಡಿದ್ದೆ, 2 ಸರಿ ನೋಡಿದ್ದೆ ಅಷ್ಟೇ. ಅದ್ಬಿಟ್ಟು ನಾನು ಅವ್ರನ್ನ ಯಾವತ್ತು ಭೇಟಿ ಆಗಿಲ್ಲ. ನಮ್ ದಿಯಾ ಸಿನಿಮಾಗೆ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ದಿಯಾ ಸಿನಿಮಾ ರಿಲೀಸ್ ಆದಾಗ ನಮಗೆ ಒಂದು ವಿಡಿಯೋ ಅವರು ಸರ್ ಮಾಡ್ಕೊಟ್ಟಿದ್ರು. ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರ ಸಪೋರ್ಟ್ ನಮ್ಮ ಚಿತ್ರಕ್ಕೆ ಮೊದಲಿಂದ ಇತ್ತು. ಸೊ ಅದು ಬಿಟ್ಟು ಬೇರೆ ಏನಿಲ್ಲ. ನಿನ್ನೆ ನೀವ್ ಹೇಳಿದ್ರಿ ಅವ್ರು ಓಡಿಸಿರುವಂತ ಗಾಡಿನ ನಾನ್ ನೋಡಿದ್ದೆ, ನಾನ್ ಓಡಿಸ್ದೆ ಅಂತ. ಸೊ ಅದ್ರ ಬಗ್ಗೆ ಹೇಳೋದು ಖುಷಿ ಆಯ್ತು. ನಾಸ್ಟಾಲ್ಜಿಕ್ ಅಲ್ವಾ. ಅವರು ಮೊದಲು ತಗೊಂಡಿರುವಂತಹ ಬೈಕ್ ಅದೊಂಥರ ತೀರಾ ಒಂದು ಮೆಮೊರಿ ಇರುವಂತಹ, ಆ ಮೆಮೊರಿ ಅನ್ನ ಕ್ಯಾರಿ ಮಾಡುತ್ತೆ ಅದು. ಸೊ ಅದು ನಾವು ಸಿನಿಮಾದಲ್ಲಿ ಯೂಸ್ ಮಾಡಿರುವಂತದ್ದು ಎಕ್ಸ್ಟೆನ್ಸಿವ್ ಆಗಿ ನನ್ನ ಬೈಕ್ ಆಗಿ ಸಿನಿಮಾದಲ್ಲಿ ಯೂಸ್ ಮಾಡಿರುವಂತ ಅದೊಂಥರ ಮೆಮೊರಿ ನನಗೆ ಥ್ರೂ ಔಟ್ ನನ್ನ ಲೈಫಲ್ಲಿ. ಅದೊಂದು ಆ ಬೈಕ್ ನನ್ನ ಹತ್ರ ಇತ್ತು ಶೂಟಿಂಗ್ ಟೈಮ್, ಮೆಮೊರಿ. ಓಕೆ, ಕೊಟ್ರೆ ತಗೊಂತೀನಿ ಅಂತ ಕೂಡ ಹೇಳಿದ್ರಿ. ಕೊಡಲ್ಲ ಅವರು. ಅದು ಆಪರ್ಚುನಿಟಿ ಕೈ ಬಂದ್ರೆ ತಗೊಂಡ್ಬಿಡ್ತೀರಾ? ಡೆಫಿನೆಟ್ಲಿ, ಆಬ್ವಿಯಸ್ಲಿ. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಬೈಕ್ಸ್, ಕಾರ್, ವೆಹಿಕಲ್. ನಾನು ತುಂಬಾ ದೊಡ್ಡ ಫ್ಯಾನ್. ನನ್ನ ಹತ್ರ ನನ್ನ ತಮ್ಮಂದೊಂದು ಹಳೆ RX ಬೈಕ್ ಇದೆ. ಮೊದಲು ನನ್ನ ಹತ್ರ ಜೀಪ್ ಇತ್ತು. ನನಗೆ ಈ ಹಳೆ ಮೆಷಿನ್ಸ್ ಅಂದ್ರೆ ತುಂಬಾ ಅಬ್ಸೆಸ್ಡ್ ನಾನು. ಸೊ ಹಂಗಾಗಿ ಈ ಹಳೆ ಬೈಕ್ಸ್ಗಳು, ಹಳೆ ಕಾರು, ನಾವು ತಗೊಂಡಿರುವಂತ ಮೊದಲನೇ ಕಾರ್ 800, ಅದು ಈಗಲೂ ರಿಸ್ಟೋರ್ ಮಾಡ್ತಾ ಇದೀವಿ. ಸೊ ಅದೆಲ್ಲ ಇದೆ ನನಗೆ. ಹೊಸದಕ್ಕಿಂತ ಈ ಹಳೆಯ ಆಂಟಿಕ್ಸ್ ಬಹಳ ಇಷ್ಟ. ಡೆಫಿನೆಟ್ಲಿ. ಓಕೆ, ಇವಾಗ ಶೂಟಿಂಗ್ ಸೆಟ್ ಅಲ್ಲಿ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆಗಿರುತ್ತೆ ಮರೆಯಕ್ ಆಗದೆ ಇರುವಂತದ್ದು, ಆ ಇನ್ಸಿಡೆಂಟ್ ನ ಶೇರ್ ಮಾಡೋದಾದ್ರೆ? ಪ್ರತಿಯೊಂದು ಸೀನ್, ಪ್ರತಿಯೊಂದು ದಿನ ನಂಗೆ ತುಂಬಾ ಇಷ್ಟ. ಅಂದ್ರೆ ಕಂಪ್ಲೀಟ್ ಆ ಶೂಟಿಂಗ್ ಡೇಸ್ ನನಗೆ ತುಂಬಾ ಇಷ್ಟ. ಮರಿಲಿಕ್ಕೆ ಆಗದೆ ಇರೋದು ಅಂತ ಕೇಳ್ತಾ ಇದ್ದೀನಿ. ಮರೆಯೋದಕ್ಕೆ ನಾನು ಯಾವ್ದನ್ನು ಮರ್ತಿಲ್ಲ. ಎವ್ರಿ ಸಿಂಗಲ್ ಡೇ ನಂಗೆ ನೆನಪಿದೆ. ಯಾವ್ದಾದ್ರು ಒಂದು ಸೀನ್ ತುಂಬಾ ಮನ್ಸಿಗೆ ಹತ್ರ ಬೇರೆಯವ್ರು ಮರೆಯಕ್ಕಾಗಲ್ಲ ಅಂತದ್ದೇನಾದ್ರು ಆಗಿದೆ? ಇವ್ರು ಹೇಳೋದು ನಾನೇ ಹೇಳ್ಬಿಡ್ತೀನಿ ಆಯ್ತಾ. ಅಂದ್ರೆ ಒಂದ್ ಸೀನ್ ಅಲ್ಲಿ ನಾನು ಒಬ್ರಿಗೆ ಹೊಡಿಯೋದಿರತ್ತೆ, ಅದು ಮಲ್ಟಿಪಲ್ ಟೇಕ್ಸ್ ಆಗ್ತಾ ಇರತ್ತೆ. ನಾನು ಲಾಸ್ಟ್ ಟೇಕ್ ಅಷ್ಟರಲ್ಲಿ ಅಂದ್ರೆ ಹೊಡಿಯೋವಾಗ ಅವರಿಗೆ ಏಟಾಗಿ ರಕ್ತ ಬಂತು. ಓಕೆ, ಸೊ ಆಕ್ಚುಲಿ ನಂಗೆ ಅದ್ ನೆನ್ಪು. ಸಿನಿಮಾ ಶೂಟಿಂಗ್ ಅಲ್ಲಿ ಎಲ್ಲ ಸೇಡಿತ್ತಂತ ಅದಕ್ಕೆ ಹೊಡೆದ್ಬಿಟ್ಟು. ನಾನು ಅದೆಲ್ಲ ಹೇಳಿದ್ದು ಅಂದ್ರೆ ನಿಮ್ದು ಅಂದ್ರೆ ನೀವು ಕ್ಲಾಪ್ಸ್ ಎಲ್ಲ ಹೊಡೆದ್ರಲ್ಲ ನಿಮ್ ಸೀನ್ಸ್, ಅದನ್ನ ಹೇಳಿದ್ದು. ನೀವ್ ಯಾವ್ದು ಹೇಳ್ತೀರಾ ಅದ್ ಹೇಳ್ತಾ ಇದ್ದೆ. ಸೊ ಅದು ನನಗೆ ನೆನಪೇ ಇರ್ಲಿಲ್ಲ. ಇವರು ಇಂಟರ್ವ್ಯೂಸ್ ಟೈಮಲ್ಲಿ ಅದನ್ನ ಹೇಳದ್ಮೇಲೆ ನನಗೆ ತುಂಬಾ ಇವಾಗ ಯಾವ್ದು ನೆನಪಿದೆ ಅಂದ್ರೆ ನನಗೆ ಅದೇ ನೆನಪಿರೋದು. ಆ ಸೀನ್, ಅದು ರಕ್ತ ಎಲ್ಲ ಬಂದಿತ್ತು, ಬಟ್ ಸ್ಟಿಚ್ ಆಗೋ ರೇಂಜಿಗೆಲ್ಲ ಏನೂ ಬಂದಿರ್ಲಿಲ್ಲ. ಸ್ವಲ್ಪ ಮರಿದ್ ಪೀಸ್ ಆಗಿ ರಕ್ತ ಬಂದಿತ್ತು. ನಿಮ್ಮೇಲೆ ಏನೋ ಸಿಟ್ಟಿದೆ ಅನ್ಸುತ್ತೆ. ಇವ್ರಿಗಲ್ಲ, ಇನ್ನೊಬ್ರಿಗ? ಇನ್ನೊಬ್ರು. ಅವ್ರನ್ನ ನೋಡಿದ್ರೆ ನೀವ್ ನಾನ್ ಅವ್ರಿಗೆ ಹೊಡಿತೀರ ಅನ್ನೋ ತರ ಇದಾರೆ. ಅವ್ರ ಪರ್ಸನಾಲಿಟಿ ಹಂಗಿದೆ. ಅದನ್ನೇ ದೊಡ್ಡ ಸೀನ್ ಮಾಡಿದ್ರು ಇವ್ರು. ಏನೋ ಮಾಡ್ಬಿಟ್ಟಿದೀನಿ ದೊಡ್ಡದಾಗಿ. ಆಕ್ಟರ್ದು ಫೇಸ್ ಹೊಡೆಯೋದು ಅಂತ ಹೇಳಿದ್ರೆ ಇಂಟೆನ್ಷನಲಿ ಡನ್, ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಓಕೆ, ಅದು ಒಂದು ಅದು ಬಿಟ್ರೆ ಅದೇ ನನಗೆ ಒಂದ್ ಸೀನಿಗೆ ಎಲ್ಲ ಕ್ಲಾಪ್ಸ್ ಮಾಡಿದ್ರು ಈ ಸೆಟ್ ಅಲ್ಲಿ. ಫಸ್ಟ್ ಸಿನಿಮಾಗೆ ಆತರ ಒಂದು ಪರ್ಫಾರ್ಮೆನ್ಸ್ ನಮ್ಗೆ ಅಪ್ರಿಸಿಯೇಷನ್ ಸಿಗುತ್ತೆ ಅಂದಾಗ ಖಂಡಿತ ಖುಷಿ ಆಗುತ್ತೆ. ಅದು ನನಗೆ ಇಟ್ ಇಸ್ ಮೆಮೊರೇಬಲ್. ಓಕೆ ಸರ್, ನಿಮಗೆ ಮರೆಯಕ್ ಆಗದೆ ಇರುವಂತ ಶೂಟಿಂಗ್ ಅಲ್ಲಿ ಒಂದು ಘಟನೆ ಅಂದ್ರೆ ಯಾವ್ದು? ಏನಿಲ್ಲ, ನಾವು ಕ್ಲೈಮ್ಯಾಕ್ಸ್ ಟೈಮಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಆಗಿತ್ತು, ಮಳೆ ಬಂದ್ಬಿಡ್ತು. ಅದು ಬಹಳ ನಮಗೆ ಅಂದ್ರೆ ತೀರಾ ಬೇಜಾರಾಗಿರುವಂತದ್ದು. ಅದು ಒಂದು ಅಂಡ್ ಹೆವಿ ಬಿಸಿಲಿತ್ತು. ನಾವು ತಲಕಾಡಲ್ಲಿ ಶೂಟ್ ಮಾಡ್ತಾ ಇದ್ವಿ, ಕೆಳಗಡೆ ಮರಳು, ಮೇಲ್ ಬಿಸಿ. ಅದರಲ್ಲಿ ಪಾಪ ಇವರು ಮತ್ತೆ ಇವ್ರ ಫ್ರೆಂಡ್ಸ್ ಒಂದಷ್ಟು ಜನ ಇದ್ರು. ಅವರೆಲ್ಲ ಅವ್ರು ನೋಡಿ ಬೇಜಾರಾಗ್ತಾ ಇತ್ತು. ನಾವು ಓಕೆ ಬಿಸಿಲಿಗೆ ಹೋಗಿ ಸ್ವಲ್ಪ ಅಭ್ಯಾಸ ಇದೆ, ಇವ್ರನ್ನೆಲ್ಲ ನೋಡಿ ಅಯ್ಯೋ ಪಾಪ ಅಂತ ಅನ್ಸ್ತಾಯಿತ್ತು. ಅದು ನೆನಪಾಗುತ್ತೆ. ಎಸ್ಪೆಷಲಿ ಗುಂಡ್ಲುಪೇಟೆ, ಕೊತ್ತಲವಾಡಿ ಹತ್ರ ಶೂಟ್ ಮಾಡಿರುವಂತದ್ದು. ನನಗೆ ಗುಂಡ್ಲುಪೇಟೆ ತುಂಬಾ ಇಷ್ಟ. ನನಗೆ ಬಂಡೀಪುರ ಅಂದ್ರೆ ತುಂಬಾ ಇಷ್ಟ. ಸೊ ಟೈಮ್ ಸಿಕ್ಕಾಗೆಲ್ಲ ಬಂಡೀಪುರ ಹೋಗ್ತೈತೆ ನಾನು. ಸೊ ಅದು ನಂಟಿದೆ ಅನ್ಸುತ್ತಂಗಿದ್ರೆ. ಕಾಡಿಂದು ನಂಟು ಮತ್ತಿನ್ನೇನಿಲ್ಲ. ಕಾಡಂದ್ರೆ ತುಂಬಾ ಇಷ್ಟ. ಅಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಆದ್ರು. ಅಲ್ಲಿ ನಾವು ಎಲ್ಲಿ ಸ್ಟೇ ಇದ್ವು ಅಲ್ಲಿ ರೆಸಾರ್ಟ್, ಅವರೆಲ್ಲ ನಮ್ಮೂರವ್ರೆ. ಅವರೆಲ್ಲ ತುಂಬಾ ಒಳ್ಳೆ ಫ್ರೆಂಡ್ಸ್ ಆದ್ರು ನನಗೆ. ಅದು ಒಂದು ನೆನಪು. ಅದೇ ಆ ತರದ ನೆನಪುಗಳೇ. ಮತ್ತೆ ಶೂಟ್ ತುಂಬಾ ಚೆನ್ನಾಗಿತ್ತು. ದೇಶಪಾಂಡೆ ಸರ್ ಜೊತೆ ಅವರೊಂದು ನನಗೆ ತುಂಬಾ ಕ್ಲೋಸ್ ಆದ್ರು. ಅದ್ಭುತವಾದ ನಟ ಕನ್ನಡದ್ದು. ಸೊ ನನಗೆ ಅವರು ಗೆಳೆಯನಾಗಿ ಒಂದು ಗೈಡ್ ಆಗಿ ಸಿಕ್ಕಂತ ಸಿನಿಮಾ ಇದು. ಅವ್ರ ಜೊತೆ ಆಕ್ಟ್ ಮಾಡುವಂತ ಪ್ರತಿ ಸೀನ್ಸ್ ನಾನು ಎಂಜಾಯ್ ಮಾಡಿದ್ದೀನಿ. ರಾಜೇಶ್ ಸರ್ ಜೊತೆ ಆಕ್ಟ್ ಮಾಡಿದಂತ ಪ್ರತಿ ಸೀನ್ಸ್ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಸೊ ಅದೆಲ್ಲ ಒಂಥರ ತೀರಾ ಮೆಮೊರೇಬಲ್ ಡೇಸ್ ಅಂತ ಹೇಳ್ಬೋದು. ಹೌದಾ?
ಈ ಘಟನೆ ಬೇಡ ಮರ್ತ್ ಬಿಡ್ಬೇಕು ಅಂದ್ರೆ ಯಾವ ಘಟನೆ? ಅದೇ ನಾನ್ ಹೇಳದ್ನಲ್ಲ, ಆ ಇನ್ಸಿಡೆಂಟ್ ನ ಮರ್ತ್ ಬಿಡ್ಬೇಕು, ಆ ತರ ಒಂದ್ ಆಗಿತ್ತು ಅನ್ನೋದನ್ನ ಮರಿಬೇಕು, ಅದ್ನೇ ಮರ್ತ್ ಬಿಡ್ಬೇಕು ಅಂತ. ಸರ್ ನಿಮಗೆ ಮರ್ತು ಬಿಡುವಂಥದ್ದು ಈ ಸಿನಿಮಾದಲ್ಲಿ ಏನಿಲ್ಲ, ಏನಿಲ್ಲ. ಎಲ್ಲ ನೆನಪಲ್ಲಿ ಇಟ್ಕೋಬಹುದು. ಎಲ್ಲದನ್ನ ನೆನಪಲ್ಲಿ ಇಟ್ಕೊ ಆ ತರದೇ ಸ್ಟಾಕ್ ಮಾಡ್ಕೋಬೇಕಲ್ಲ. ಸ್ಟಾಕ್ ಮಾಡ್ಕೋಬೇಕು ಆ ತರದ್ದು. ಮೋಸ್ಟ್ಲಿ ನನ್ ಜೊತೆ ಕಾಂಬಿನೇಷನ್ಸ್ ಎಲ್ಲ ಮರ್ತ್ ಬಿಡ್ಬೇಕು. ಯಾಕೆ ಏನ್ ವಿಷಯ? ಹೌದಾ? ಇರಿಟೇಷನ್ ಅಲ್ವಾ? ಮಾಡ್ತೀರಾ ಸರ್? ಇರಿಟೇಟ್ ಮಾಡ್ತೀರಾ ಸರ್? ನಾನಲ್ಲ, ಅವರು. ಇಲ್ಲ ಇಲ್ಲ, ಶಿ ವಾಸ್ ವೆರಿ ಸ್ವೀಟ್, ಹಾಗೇನಿಲ್ಲ. ಸುಮ್ನೆ ಅದಕ್ಕೆ ಅವರಪ್ಪ. ಹೌದಾ? ಈ ಜೂನಿ ಮೂವಿಯಲ್ಲಿ ಇವ್ರದ್ದು ಏನೋ ಸ್ಪ್ಲಿಟ್ ಪರ್ಸನಾಲಿಟಿನ ಅಥವಾ ಏನಾದ್ರು 2 ತರ ಇದೆಯಲ್ಲ, ಆ ತರ ಇವ್ರು ಸ್ವಲ್ಪ ಆ ಕಡೆ ಈ ಕಡೆ ಕಡೆನೂ ಇರುತ್ತೆ, ಈ ಕಡೆನೂ 2 ತರಾನು ಮಾತಾಡ್ತಾರೆ, ಅರ್ಥ ಮಾಡ್ಕೊಳ್ಳುತ್ತೆ ಯಾರು ಅಂತ. ನಿಮ್ನ ಕಾಲ ಯಾವ ಸೈಡ್ ಆಫ್ ಖುಷಿ ಬಂದಿರೋದು? ಓಕೆ, ನಿಮ್ಮ ಕೋ ಆರ್ಟಿಸ್ಟ್ ಸೀನಿಯರ್ ಆಕ್ಟರ್ ಬೇರೆ, ಸೊ ಏನೇ ಸೀನಿಯರ್ ಅನ್ನೋದಿದೆಯಲ್ಲ, ಎಲ್ಲ ಸೀನಿಯರ್ಸ್ಗೂ ಅದ್ ಇರುತ್ತಲ್ಲ, ರ್ಯಾಗ್ ಮಾಡ್ಬೇಕು, ನಾವ್ ಸೀನಿಯರ್ಸ್ ಅಂತ ಇದ್ ಮಾಡ್ಬೇಕು, ಅದು ಮಾಡಿದ್ರು ಇವ್ರು. ಹೌದಾ ಸರ್? ಇನ್ನ ಹೇಳಿ, ಇನ್ನು ಯಾರ ತಿಳ್ಕೊಂಡು ಏನ್ ಗುರು ಏನ್ ಮಾಡಿ ಹೆದರ್ಸೋದೆಲ್ಲ ಮಾಡಿದ್ರಾ? ಇವಾಗ ನೋಡ್ತಿದ್ದೀರಲ್ಲ ನೀವೇ, ಈ ತರಾನೇ ಮಾಡಿ. ಏನಂತ ಹೆದರ್ಸ್ತಾ ಇದ್ರು? ಹಿಂಗೆ ಆಡ್ತಾ ಇರಿ, ಡೈರೆಕ್ಟರ್ ಸರಿಗೆ ಹೇಳ್ಬಿಡ್ತೀನಿ, ಸುಮ್ನೆ ತಮಾಷೆ ಮಾಡ್ತಾ ಇದ್ರು ಅಷ್ಟೇ. ಇವ್ರು ಮತ್ತೆ ಗೋಪಾಲ್ ಸರ್ ಎಲ್ಲ ಸುಮ್ನೆ ದಿವ್ಷ್ಟು ರೇಗ್ಸ್ಕೊಂಡು ಬೇಜಾರಾಗ್ತಿದೆ. ಡೈರೆಕ್ಟರ್ ಸರಿಯಾಗಿ ಬೈತಾ ಇದ್ರು ಇವ್ರಿಗೆ, ನಮ್ಗೆ ಅದ್ ನೋಡಿ ಸ್ವಲ್ಪ ಬೇಜಾರಾಗ್ತಿತ್ತು ಅಷ್ಟೇ, ಅದಕ್ಕೆ ಸರಿ ಮಾಡಿ. ಬೇಜಾರೆಲ್ಲ ಖುಷಿ ಪಡ್ತಾ ಇದ್ರು. ಗೊತ್ತಾಯ್ತಲ್ಲ ಸರ್. ಓಕೆ, ಸೊ ರೇರ್ ಪಾಪನ್ ಡೈರೆಕ್ಟರ್ ಸರ್ ಪ್ರತಿ ಸಲ ಏನ್ ಕಾವ್ಯ ಅವ್ರೆ ನಾನು ಬೈತೀನಿ ಅಂತ ಹೇಳಿದಿರ, ನನ್ ಬಗ್ಗೆ ಏನ್ ಅನ್ಕೋಬೇಕು ಅಂತ. ಅಂದ್ರೆ ರೇರ್, ಯಾವಾಗ್ಲೂ ಒಂದೇ ಒಂದ್ಸಲ ಬೈದಿದ್ ನೆನ್ಪು ನನಗೆ. ಅವ್ರಿಗೆ ಹೇಳಿದ್ದೆ, ಸರ್ ಹಿಂಗ್ ಬೈದ್ಬಿಟ್ಟಿದ್ರು ಅಂತ. ಅದೊಂದೇ ಇಟ್ಕೊಂಡು ಅದನ್ನೇ ರೇಗಿಸ್ಕೊಂಡು ಇದ್ದಾರೆ. ಬಟ್ ಇಟ್ ವಾಸ್ ಫನ್, ಚೆನ್ನಾಗಿತ್ತು. ಓಕೆ ಸರ್, ನೀವ್ ಹೇಳಿ ಕಾವ್ಯ ಅವ್ರ ಬಗ್ಗೆ. ಶಿ ಇಸ್ ವೆರಿ ಸ್ವೀಟ್. ಅಂದ್ರೆ ತುಂಬಾ ಹಾರ್ಡ್ ವರ್ಕರ್ ಅಂತ ಅನ್ಸುದು ನನ್ಗೆ. ಟ್ಯಾಲೆಂಟೆಡ್ ಆಬ್ವಿಯಸ್ಲಿ, ಅದೇನ್ ಮಾತಾಡಂಗಿಲ್ಲ. ಹಾರ್ಡ್ ವರ್ಕರ್ ಅಂತ ಯಾಕೆ ಅನ್ಸ್ತು? ಬಿಸ್ಲಲ್ಲಿ ಮಾಡಿದ್ರು. ಬಿಸ್ಲಲ್ಲಿ ನನ್ನ ಪ್ಲೇಸ್ ಅಲ್ಲಿ ಯಾರಿದ್ರು ಮಾಡ್ತಾ ಇದ್ರು. ಅಲ್ಲ, ಮಾಡ್ಲೇಬೇಕಿತ್ತು. ಬಟ್ ನೀವು ಎಲ್ಲೂ ತುಂಬಾ ಅಫೆಂಡ್ ಆಗದೆ ಮಾಡ್ತಿದ್ರಿ, ಅಥವಾ ಅಟ್ ಲೀಸ್ಟ್ ನನ್ಗೆ ಗೊತ್ತಿಲ್ಲ ಅಫೆಂಡ್ ಆಗಿದ್ರೆ ಏನೋ ಗೊತ್ತಿಲ್ಲ. ಟೈಮ್ ಕೊಟ್ಟಿಲ್ಲಲ್ಲ ಇವ್ರು ಮತ್ತೆ ಇವ್ರ ಫ್ರೆಂಡ್ಸ್, ನನಗೆ ಅದೊಂದು ಈಗ್ಲೂ ನೆನಪಿದೆ. ಈ ಸಿನಿಮಾದ ಬಗ್ಗೆ ಯೋಚನೆ ಮಾಡಿದಾಗ ಇವ್ರ ಬಂಚ್ ಏನಿದೆ, ಪಾಪ ಬೇಜಾರಾಗ್ತೈತೆ ನನಗೆ. ಅಯ್ಯೋ, ಸಿನಿಮಾ ಮಾಡ್ಬೇಕು ಅಂತ ಬಂದಿದ್ದಾರೆ, ಇಲ್ಲಿ ನೋಡಿದ್ರೆ ಮರಳೆತ್ತಿದ್ದಾರೆ, ಬಿಸಿಲಲ್ಲಿ ಧೂಳಲ್ಲಿ ಓದಾಡ್ತಿದ್ದಾರೆ ಅಂತ. ಬಟ್ ದೆನ್ ಗುಡ್, ಐ ಮೀನ್ ವೆರಿ ಟ್ಯಾಲೆಂಟೆಡ್ ಆಲ್ಸೋ. ನನಗೆ ಒಂದಷ್ಟು ಸೀನ್ಸ್ ಅಲ್ಲಿ ಭಯ ಆಯ್ತು ಇವ್ರ ಜೊತೆ ಪರ್ಫಾರ್ಮ್ ಮಾಡಕ್ಕೆ. ಅಯ್ಯೋ ಅಂತ ಅನ್ಸುತ್ತೆ. ಅಂದ್ರೆ ಫುಲ್ ಪರ್ಫಾರ್ಮ್ ಮಾಡ್ತಾ ಇದ್ದೆ ನಾನು. ಓಕೆ, ಪರಕಾಯ ಪ್ರವೇಶ ಮಾಡ್ಬಿಟ್ಟಿತ್ತು ಅನ್ಸುತ್ತೆ. ನಮ್ ಪ್ರವೇಶ ಆಗ್ತಿರ್ಲಿಲ್ಲ ಆ ಸೀನಲ್ಲಿ. ಆಮೇಲೆ ನಾವು ಪ್ರವೇಶ ಆಗಿ ನಾನು ಇದೀನಿ ಅಂತ ತೋರ್ಸಿಲ್ಲ, ಬಟ್ ಇದೀನಿ ಅಂತ. ಅದು ಯಾವ ಸೀನ್ ಅಲ್ಲಿ ಗೊತ್ತಾ? ಅದು ಒಂದು ಎಮೋಷನಲ್ ಸೀನ್. ನಂದು ಸೀರಿಯಲ್ ಅಲ್ಲಿ ಹೇಳ್ದಂಗೆ ಅಳ್ಸಿ ಅಂದ್ರೆ ನನಗೆ ಆ ಇಮೋಷನಲ್ ಪ್ರೂವ್ ಆಗಿದ್ದೀನಿ ಅಷ್ಟೇ. ಅದು ಬಿಟ್ಟು ಸ್ವಲ್ಪ ಇನ್ನ ಕಲಿಯೋದು ತುಂಬಾ ಇದೆ. ಇವ್ರೇನೋ ಫುಲ್ ಬಾರಿ ಪ್ರೋ ತರ ಹೇಳ್ತಿದ್ದಾರೆ. ಚೆನ್ನಾಗಿ ಆ ಕ್ಯಾರೆಕ್ಟರ್ಗೆ ಯಾವ ತರ ಬೇಕು ಆ ತರ ಎಲ್ರು ಕೂಡ, ನಾಟ್ ಓನ್ಲಿ ಕಾವ್ಯ, ಆಕ್ಟ್ ಮಾಡಿರುವಂತ ಎಲ್ರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಮೈನ್ ಹೈಲೈಟ್ ಇಸ್ ದೇಶಪಾಂಡೆ ಸರ್. ಅವರು ನಿಜ ಹೇಳಕ್ ಹೋದ್ರೆ ಕೊತ್ತಲವಾಡಿಯ ಮೇನ್ ಪ್ರೊಟ್ಯಾಗನಿಸ್ಟ್ ನನ್ನ ಪ್ರಕಾರ ದೇಶಪಾಂಡೆ ಸರ್ ಅವರ ಪಾತ್ರ ಅಂಡ್ ಅವ್ರು ನಿಭಾಯಿಸಿರುವಂತ ರೀತಿ. ಸೊ ಎಲ್ಲವನ್ನ ಅಂದ್ರೆ ಎಲ್ಲವನ್ನ ಮಾಸ್ಕ್ ಮಾಡಿಬಿಟ್ಟಿದೆ ಅವರ ಪರ್ಫಾರ್ಮೆನ್ಸ್. ನನಗೆ ಆಮೇಲೆ ನೋಡಿದಾಗ ಲೈಕ್ ಖುಷಿ ಆಗುತ್ತೆ. ಆಸ್ ಅನ್ ಆಕ್ಟರ್, ಆಸ್ ಇಸ್ ಫ್ಯಾನ್, ಸಿನಿಮಾ ನೋಡಿದಾಗ ನಾವು ತುಂಬಾ ಅಡ್ಮೈರ್ ಮಾಡ್ತೀವಿ. ಶೂಟ್ ಮಾಡಿದಾಗಲೂ ತುಂಬಾ ಅಡ್ಮೈರ್ ಮಾಡ್ತಿದ್ದೆ. ಬಟ್ ಸಿನಿಮಾ ನೋಡಿದಾಗ ನನಗೆ ಒನ್ ಆಫ್ ಹಿಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನಿಸ್ತು ನನ್ನ ಸಿನಿಮಾದಲ್ಲಿ. ಸೊ ವಿ ಆರ್ ಲಕ್ಕಿ ಟು ಬಿ ಪಾರ್ಟ್, ಅಂದ್ರೆ ಅವ್ರ ಜೊತೆ ಅಂದ್ರೆ ಸಮಕಾಲೀನವಾಗಿ ಅವರ ಜೊತೆ ಆಕ್ಟ್ ಮಾಡ್ತಾ ಇರೋದು ನನಗೆ ಒಂಥರ ತುಂಬಾ ಖುಷಿ ಕೊಟ್ಟಿರುವಂತಹ ವಿಚಾರ. ಪ್ರಾಯಶಃ ಎಷ್ಟು ದೊಡ್ಡ ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿದ್ರು ಆ ಖುಷಿ ನನಗೆ ಸಿಗ್ತಾ ಇರ್ಲಿಲ್ಲ ಅನ್ಕೋತೀನಿ. ಇದ್ರಲ್ಲಿ ಸಿಕ್ಕಿದೆ. ಓಕೆ, ಈ ಸಿನಿಮಾದ ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಾ ಇದ್ರೆ ಮಂಜಿ. ಏನಿಲ್ಲ, ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್. ಅಂದ್ರೆ ಸಿನಿಮಾದಲ್ಲಿ ಮಾಸ್ ಎಲಿಮೆಂಟ್ಸ್ ಜೊತೆಗೆ ಒಂದು ಪ್ರೀತಿ ಏನಿದೆ ಆ ಪಾತ್ರನ ನಾನು ಮಾಡಿದ್ದೀನಿ. ಓಕೆ, ಅದಾದ್ಮೇಲೆ ಏನು ಬಿಟ್ಕೊಡಲ್ಲ ಅಷ್ಟೇ. ಟ್ರೈಲರ್ ಅಲ್ಲಿ ನೋಡಿದ್ದೀರಲ್ಲ ಅಷ್ಟೇ. ನಿಮ್ದು ಅದೇ ಹಾಟ್ ಹೆಡೆಡ್, ಅಂದ್ರೆ ಒಂಥರ
ಸ್ವಲ್ಪ ಈ ಹಳ್ಳಿಯಲ್ಲಿ ಈ ತರ ಪಾತ್ರಗಳು ನನಗೆ ನೋಡಕ್ ಸಿಗೋದು ಹಳ್ಳಿಲೇ. ಅಂದ್ರೆ ಏನೇ ಸಮಸ್ಯೆ ಆದ್ರೂ ಹಳ್ಳಿಗೆ ಏನಾದ್ರು ಸಮಸ್ಯೆ ಆಗಿ ಎದ್ದು ನಿಲ್ಲುವಂತಹ ಯುವಕರು ತುಂಬಾ ಜನ ಇದಾರೆ. ಅಂಡ್ ಯಾರದೇ ಮನೆಯಲ್ಲಿ ಏನೋ ಸಮಸ್ಯೆ ಆದ್ರೂ ಕೂಡ, ಅಂದ್ರೆ ಯೂಶಲಿ ಸಿಟಿಲಿ ಈ ತರ ಹುಡುಗರು ನನ್ಗೆ ಗೊತ್ತಿಲ್ಲ, ನೋಡಕ್ ಸಿಗೋದು ಕಡಿಮೆ ಅನ್ಕೋತೀನಿ. ಹಳ್ಳಿಲಿ ಹಂಗಲ್ಲ. ಹಳ್ಳಿಲಿ ಈಗ ಯಾರ್ದೋ ಮನೆಯಲ್ಲಿ ಏನೋ ಫಂಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ಇವ್ರು ಹೋಗಿ ಕೆಲಸ ಮಾಡ್ತಾರೆ ಹುಡುಗರು, ಯಾವುದೇ ಒಂದು ಪ್ರತಿಫಲ ಇಲ್ಲದೆ, ಅಂದ್ರೆ ಸಂಬಳ ಗಿಂಬಳ ಇಲ್ಲದೆ, ಅಯ್ಯೋ ನಮ್ಮೂರ್ದು ಏನೋ ಫಂಕ್ಷನ್ ನಾವು ಮಾಡ್ತೀವಿ ಅಥವಾ ನಮ್ಮೂರ್ಗೇನೋ ಸಮಸ್ಯೆ ನಾವು ಮಾಡ್ತೀವಿ, ಯಾರೋ ಏನೋ ಹುಷಾರಿಲ್ಲ ಅಂತ ಹೇಳಿದ್ರೆ ಬರ್ತಾರೆ, ಓಡ್ ಬಂದು ಸಹಾಯಕ್ಕೆ ನಿಲ್ತಾರೆ. ಏನೋ ಒಂದು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಬಂದು ಸಹಾಯಕ್ಕೆ ನಿಲ್ತಾರೆ ಅಂತ ಒಬ್ಬ ಹುಡುಗನ ಪಾತ್ರ. ಸೊ ಅದರಲ್ಲಿ ಅಂದ್ರೆ ಒಂಥರ ಕೋಪ ಇರುತ್ತೆ ಅವ್ರಿಗೆ, ಅಂದ್ರೆ ತಪ್ಪಂತ ರಿಯಾಕ್ಟ್ ಮಾಡ್ತಾರೆ, ತುಂಬಾ ಇನ್ನೋಸೆಂಟ್ ಕೂಡ ಹೌದು. ಸೊ ಆತರ ನಿಸ್ವಾರ್ಥತೆ, ಸ್ವಾರ್ಥ ಸ್ವಲ್ಪ ಕಡಿಮೆ ಇರುತ್ತೆ ಹಳ್ಳಿ ಹುಡುಗರಲ್ಲಿ ನಾನು ನೋಡಿರೋ ಮಟ್ಟಿಗೆ. ಸೊ ಅಂತ ಒಂದು ಪಾತ್ರ ಖುಷಿ ಇದೆ. ಅವರು ಮಸಾಲೆ ದೋಸೆ ಎಲ್ಲ ಕೊಡ್ಸಿದ್ರು, ಸಿನಿಮಾ ಕರ್ಕೊಂಡು ಹೋದ್ರು, ಅಷ್ಟಕ್ಕೆ ಬಿದ್ದೋಗ್ಬಿಟ್ಟೆ. ನೋಡಿ ಸರ್, ನೀವು ಅಷ್ಟಕ್ಕೆ ಬಿದ್ದೋಗ್ಬಿಟ್ರಂತೆ. ಮಸಾಲೆ ದೋಸೆ ಕೊಟ್ರೆ ಹುಡುಗಿಯರು ಬಿದ್ದೋಗ್ಬಿಡ್ತಾರೆ. ಅವ್ರಿಗೇನೋ ಒಂದ್ ಕೆಲ್ಸ ಆಗ್ಬೇಕಾಗಿತ್ತು. ಮಸಾಲೆ ದೋಸೆ ಕೊಡ್ಸ್ತೀನಿ ಅಂತಂದ್ರು, ಮಸಾಲೆ ದೋಸೆ ಕೊಡ್ಸಿದ್ದಕ್ಕೆ ಬಿದ್ದುಬಿಟ್ಟೆ. ಮಸಾಲೆ ದೋಸೆ ಕೊಡ್ಸಿ ಸಿನಿಮಾ ಕರ್ಕೊಂಡು ಹೋಗಿ ಸುತ್ತಾಡ್ಸಿದ ತಕ್ಷಣ ಲವ್ ಆಗೋಯ್ತು. ಸೊ ನಿಮಗೆ ಹೆಂಗ್ ಲವ್ ಆಯ್ತಾ ಮಂಜಿ ಮೇಲೆ? ಅದ ಅವ್ರು ಹೇಳ್ತಾರೆ, ಕತೆ ಹೇಳ್ಬೇಕಾಗತ್ತೆ. ಕತೆ ಹೇಳಿದ್ರಿ ಆಲ್ರೆಡಿ, ಕತೆ ಇದನ್ನು ಹೇಳ್ಬಿಡಿ, ಇಡೀ ಸಿನಿಮಾದ ಕತೆ ಹೇಳಿ. ಇಲ್ಲ, ಅವ್ರು ಅದೊಂದೇ ಹೇಳಿದ್ದು. ಅದು ಸಿನಿಮಾದಲ್ಲೇ ಸಾಂಗ್ ಬಿಟ್ಟಿರೋದ್ರಲ್ಲೇ ಇದೆಯಲ್ಲ. ಕರೆಕ್ಟ್. ನಿಮಗೆ ಹೆಂಗ್ ಲವ್ ಆಯ್ತಾ? ಅದೇ ಸಾಂಗ್ ಅಲ್ಲಿ ಲವ್ ಆಯ್ತು. ಅವ್ರಿಗೆ ಲವ್ ಆಗಿರೋದಿಲ್ಲ ಸಾಂಗ್ ಅಲ್ಲಿ. ನೀವೇ ಹಿಂದೆ ಬಿದ್ದಿ ಲವ್ ಮಾಡಿದ್ದ? ಇಲ್ಲ, ಇವರು. ಹೌದಾ? ಅಂದ್ರೆ ಸಿನಿಮಾ ಹೋಗ್ತಾ ಡೈರೆಕ್ಟರ್ ಸಾಂಗ್ ಹಾಕಿದ್ರು, ಸಾಂಗ್ ಹಾಕಿದ ತಕ್ಷಣ ಲವ್ ಆಯ್ತು ಅಷ್ಟೇ. ಇಲ್ಲ, ಡೈರೆಕ್ಟರ್ ಹೇಳಿದ್ರು ಲವ್ ಮಾಡ್ಬೇಕು ಇವ್ರನ್ನ ಅಂತ. ಆಯ್ತು ಸರ್. ನೈಸ್ ಜೋಕ್. ಓಕೆ.